ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಂತೂ ತುಂಬ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕೆಂದರೆ ವಿವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಈಗ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಲ್ವಾ, ಅದರಲ್ಲಿ ನೀವು ಮಾಡೋವಂಥ ಅರ್ನಿಂಗ್ಸನ್ನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ, ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ. ಯಾಕಂದರೆ ಟೈಲರಿಂಗ್ ಕೆಲಸ ಆದಮೇಲೆ ಡೈಲಿ ಇನ್ವೆಸ್ಟ್ ಮಾಡಲೇಬೇಕು. ಡೈಲಿ ನಮಗೆ ಮೆಟೀರಿಯಲ್ ತರೋಂಥದ್ದು ಇದ್ದೇ ಇರುತ್ತೆ, ಖರ್ಚು ಇದ್ದೇ ಇರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀರಾ, ಡೈಲಿ ಅರ್ನಿಂಗ್ಸ್ ಮಾಡುವಂಥ ದುಡ್ಡಲ್ಲಿ ಇನ್ವೆಸ್ಟ್ ಹೇಗೆ ಮಾಡ್ತೀರಾ, ಸೇವಿಂಗ್ಸ್ ಹೇಗೆ ಮಾಡ್ತೀರಾ ಅಂತ ಕೇಳಿದರು. ನನಗಿದು ತುಂಬಾ ಇಷ್ಟ ಆಯಿತು. ಹಾಗಾಗಿ ಈ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಂಡಿತ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಬರೀ ಟೈಲರಿಂಗ್ ಕೆಲಸ ಮಾಡೋರು ಅಂತನೆಲ್ಲ, ಪಾರ್ಲರ್ ಆಗಿರ್ಬೋದು, ಬಟ್ಟೆ ವ್ಯಾಪಾರ ಆಗಿರಬಹುದು, ಅಥವಾ ಡೈಲಿ ಏನಾದರೂ ತರಕಾರಿ ಮಾರೋರು, ಹೂ ಮಾರೋರು, ಈ ರೀತಿ ಡೈಲಿ ಅರ್ನಿಂಗ್ಸನ್ನು ಮಾಡೋ ಅಂಥವ್ರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಅವರು ಡೈಲಿ ಅರ್ನಿಂಗ್ಸ್ ಮಾಡಿರುವಂಥ ದುಡ್ಡನ್ನು ಸೇವಿಂಗ್ಸ್ ಮಾಡ್ಬೋದು ಅಂತ ಒಂದು ಸಣ್ಣ ಟಿಪ್ಸ್ ಅಷ್ಟೇ. ಯಾಕಂದರೆ ಯಾವುದೇ ಒಂದು ವಿಚಾರ ಆಗಿದ್ರು ನಮಗೆ ಅದು ಅನುಭವಕ್ಕೆ ಬಂದ ಮೇಲೇ ಅದು ಇನ್ನೊಬ್ಬರಿಗೆ ಪಾಠ ಆಗೋದು. ನಾವು ಒಂದು ಲಾಸನ್ನು ಅನುಭವಿಸಿ ಅದರಲ್ಲಿ ಹೇಗೆ ನಾವು ಅದನ್ನು ನಿಭಾಯಿಸ್ಕೊಂಡು ಬಂದಿರ್ತೀವಿ, ಅದು ಇನ್ನೊಬ್ಬರಿಗೆ ಪಾಠ ಆಗುತ್ತೆ. ನಮ್ಮ ಅನುಭವ ಇನ್ನೊಬ್ಬರಿಗೆ ಪಾಠ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಕೆಲಸನ ಮಾಡ್ತಾ ನಾನು ಕೂಡ ಅಷ್ಟೇ ಸಾಕಷ್ಟು ಲಾಭ ನಷ್ಟ ಎಲ್ಲನೂ ಅನುಭವಿಸಿರುವಂಥದ್ದೇನೆ. ಒಂದು 4-5 ವರ್ಷ ನಷ್ಟನ ನೋಡಿ ಆಮೇಲೆ ಅದರಲ್ಲೇ ನನಗೆ ನಾನೇ ಒಂದಷ್ಟು ರೂಲ್ಸ್ಗಳನ್ನು ಹಾಕ್ಕೊಂಡು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಬಂದಿರೋದ್ರಿಂದ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನನ್ನ ಅರ್ನಿಂಗ್ಸ್ ಏನಿದೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಟಿಪ್ಸನ್ನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ಲಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಸಾಕಷ್ಟು ಜನ ಕಟಿಂಗ್ ವಿಡಿಯೋನ ಶೇರ್ ಮಾಡಿ ಮತ್ತು ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಮೊದಲು ನಾನು ಚಾನಲ್ ಶುರು ಮಾಡಿದಾಗ ಟೈಲರಿಂಗ್ ವಿಡಿಯೋಸ್ ಜಾಸ್ತಿ ಹೋಗ್ತಾ ಇರಲಿಲ್ಲ. ಆದರೆ ಈ ಚಾನಲಲ್ಲಿ ಅದ್ರ ಬಗ್ಗೆನೇ ಜಾಸ್ತಿ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದೀರಾ, ಅದ್ರ ಬಗ್ಗೆನೇ ಜಾಸ್ತಿ ಕೇಳ್ತಾ ಇರ್ತೀರಾ. ತುಂಬಾ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ನಾನು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ಏನಂದರೆ ಹಬ್ಬದ ಸೀಸನ್ನು, ಇನ್ನು 2-3 ದಿನದಲ್ಲೇ ಗೌರಿ ಗಣೇಶ ಹಬ್ಬ ಇದೆ. ಸಾಕಷ್ಟು ಕೆಲಸ ಅಂಗಡಿನಲ್ಲಿ ಮತ್ತು ಮನೆಯಲ್ಲಿ 2 ಚಾನಲ್ನ ನಿಭಾಯಿಸುವಂಥದ್ದು. ಇದಿಷ್ಟು ಕೂಡ ತುಂಬ ಬ್ಯುಸಿ ವರ್ಕ್ ಇರೋದ್ರಿಂದ ನಾನು ಈ ಹಬ್ಬ ಕಳೆದ ನಂತರ 1 by 1 ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ್ಯಾವ ಕಟಿಂಗ್ಸ್ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಪ್ರತಿಯೊಂದನ್ನು ಕೂಡ ಬರೆದಿಟ್ಕೋತೀನಿ. ಆ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಬಿಗಿನರ್ಸ್ ಆಗಿರಬಹುದು ಅಥವಾ ಈಗಾಗಲೇ ಸ್ಟಿಚಿಂಗ್ ಮಾಡೋವಂಥವ್ರಾದರೂ ಆಗಿರಬಹುದು, ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ, ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಪ್ರತಿಯೊಂದನ್ನು ಬರೆದಿಟ್ಕೊಂಡು 1 by 1 ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ವ್ಲಾಗ್ಸ್ ರೊಟೀನ್ ಆಗಿರಬಹುದು ಅಥವಾ ಈ ರೀತಿ ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು ಸಪ್ರೇಟಾಗಿ ಶೇರ್ ಮಾಡ್ತೀನಿ. ವ್ಲಾಗ್ಸ್ ನೋಡೋರ್ಗೂ ಬೋರ್ ಆಗಬಾರ್ದು, ಕಟಿಂಗ್ ವಿಡಿಯೋಸ್ನ ನೋಡೋರ್ಗೂ ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು. ಯಾಕೆಂದರೆ ನಾನು ಕೂಡ ಸುಮಾರು 8 ವರ್ಷ ಟೈಲರಿಂಗ್ ಕ್ಲಾಸ್ ಮಾಡಿರುವಂಥ ಅನುಭವದ ಮೇಲೆ ನಾನು ಈ ರೀತಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಬಿಗಿನರ್ಸ್ಗೆ ಯಾವ ರೀತಿ ಅರ್ಥ ಆಗೋ ಹಾಗೆ ಹೇಳ್ಕೊಡ್ಬೇಕು, ಈಗಾಗಲೇ ಕೆಲಸ ಶುರು ಮಾಡಿರೋರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋದನ್ನು ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಅದನ್ನು ನಿಮ್ಮೊಂದಿಗೆ ಖಂಡಿತವಾಗ್ಲೂ ಹಂಚ್ಕೋತೀನಿ. ಹಾಗಾಗಿ ದಯವಿಟ್ಟು ಇನ್ನೊಂದು 4-5 ದಿನ ನನಗೆ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈಗ ಬನ್ನಿ ಮನಿ ಸೇವಿಂಗ್ಸ್ ಟಿಪ್ಸನ್ನು ಹೇಳ್ತೀನಿ ಯಾವ ರೀತಿ ಅಂತ. ಇದು ನಾನೇ ಮಾಡ್ಕೊಂಡಿರೋದು. ಇದನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ನಾನು ಹೇಳೋದಿಲ್ಲ. ಮತ್ತು ಇನ್ಯಾರಾದರೂ ನೀವು ಬೇರೆ ರೀತಿಯೆಲ್ಲ ನೀವು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಸಾಕಷ್ಟು ಜನ ಕಮೆಂಟ್ಸ್ ಓದೋದ್ರಿಂದ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಗೊತ್ತಾ, ನಾವು ಲೆಕ್ಕ ಬರೀಬೇಕು. ನಾವು ಪ್ರತಿದಿನ ಏನು ದುಡಿತೀವಿ, ಏನು ಖರ್ಚು ಮಾಡ್ತೀವಿ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದನ್ನು ತಪ್ಪದೆ ಪ್ರತಿದಿನ ಲೆಕ್ಕ ಬರೀಬೇಕು. ಪ್ರತಿ ತಿಂಗಳು 1ನೇ ತಾರೀಕಿಂದ ನಿಮ್ಮ ಲೆಕ್ಕ ಬರೆಯೋದಕ್ಕೆ ಶುರು ಮಾಡಬೇಕು. ಈಗಾಗಲೇ ಯಾರಾದರೂ ಲೆಕ್ಕ ಬರೀತಾ ಇದ್ದರೆ ಒಳ್ಳೆಯದು. ಯಾರಿಗಾದರೂ ಅಭ್ಯಾಸ ಇಲ್ಲ ಅಂದರೆ ದಯವಿಟ್ಟು ಈ ತಿಂಗಳಿಂದನೇ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೂ 2 ದಿನ ಆಗಿದೆ ಅಷ್ಟೇ 1ನೇ ತಾರೀಕಾಗಿ. ಹಾಗಾಗಿ 2 ದಿನದಲ್ಲಿ ನೀವೇನು ಖರ್ಚು ಮಾಡಿರ್ತೀರಾ, ಏನು ಸಂಪಾದನೆ ಮಾಡಿರ್ತೀರಾ ಖಂಡಿತ ನೆನಪಿದ್ದೇ ಇರುತ್ತೆ. 1ನೇ ತಾರೀಕಿನ ಡೇಟ್ ಹಾಕಿ ನಿಮ್ಮ ಲೆಕ್ಕನ ಶುರು ಮಾಡಿ. ಯಾವ ರೀತಿ ಮಾಡಬೇಕು ಗೊತ್ತಾ, ಒಂದು ಹೊಸ ಬುಕ್ ಆಗಲಿ ಅಥವಾ ಒಂದು ಡೈರಿ ಬುಕ್ ಆಗಲಿ ನೀವು ಪ್ರತಿದಿನ ಲೆಕ್ಕ ಬರೆಯೋದಕ್ಕೆ ಅಂತ ಇಟ್ಬಿಡಿ. ನೀವು ಇದನ್ನ ನಿಮ್ಮ ಅಂಗಡಿನಲ್ಲೇ ಮಾಡಿದ್ರು ಸರಿ ಅಥವಾ ಮನೆಯಲ್ಲೇ ಮಾಡಿದ್ರು ಸರಿ, ಪ್ರತಿದಿನ ರಾತ್ರಿ ಆ ದಿನ ಪೂರ್ತಿ ಎಷ್ಟು ಅರ್ನಿಂಗ್ಸ್ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ದುಡ್ಡು ಉಳಿದಿದೆ ಅದನ್ನು ಬರೀಲೇಬೇಕು. ಮೊದಲು ಶ್ರೀ ಅಂತ ಬರೆದು ನಿಮ್ಮ ಬರವಣಿಗೆನ ಶುರು ಮಾಡಿ. ಆ ದಿನದ ಡೇಟ್ ಹಾಕೊಳ್ಳಿ. ಬಂಡವಾಳ, ಆದಾಯ, ಖರ್ಚು, ಉಳಿತಾಯ ಈ ರೀತಿ 4 ಕಾಲಮನ್ನು ಮಾಡ್ಕೋಬೇಕು. ಆಯಾ ದಿನದ ಲೆಕ್ಕ ಪ್ರತಿದಿನ ತಪ್ಪದೆ ಬರಿಬೇಕು. ನಾವು ಹೇಗೆ ಪ್ರತಿದಿನ ಊಟ, ನಿದ್ರೆ ಎಲ್ಲನೂ ಬಿಡದ ಹಾಗೆ ಮಾಡ್ತೀವಲ್ವಾ, ಅದೇ ರೀತಿ ಇದು ಕೂಡ ನಮ್ಮ ಜೀವನದ ಒಂದು ಭಾಗನೇ ಆಗ್ಬಿಡ್ಬೇಕು. ಖಂಡಿತವಾಗ್ಲೂ ಫೈನಾನ್ಷಿಯಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಒಂದು ರೀತಿ ಸರಿಯಾಗಿ ನಾವು ತೂಗಿಸ್ಕೊಂಡು ಹೋಗ್ಬೋದು. ಈಗ ನೋಡಿ, ನಮಗೆ 1ನೇ ತಾರೀಕು ನಾವು ಅಂಗಡಿಯಲ್ಲಿ ಮನೆಯಲ್ಲಾಗಲಿ ನಮ್ಮ ಕೆಲಸನ ಪ್ರಾರಂಭ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಕೆಲಸ ಶುರು ಮಾಡ್ತೀವಿ ಅಂದರೆ ಆ ದಿನ ನಮಗೆ ಇನ್ವೆಸ್ಟ್ಮೆಂಟ್ ಬೇಕು. ಈಗ ನಮ್ಮ ಟೈಲರಿಂಗ್ ಕೆಲಸ ಅಂದರೆ ನಾವು ಡೈಲಿ ಮೆಟೀರಿಯಲ್ನ ತಗೋಬೇಕು, ಕೆಲಸ ಮಾಡಬೇಕು. ಹಾಗಾಗಿ ಮೊದಲನೇ ದಿನ ಹೇಗೆ ನಾವು ಕೆಲಸ ಶುರು ಮಾಡೋದು, ಈ ದಿನ ನಮ್ಮ ಕೈಯಿಂದನೇ ನಾವು ಇನ್ವೆಸ್ಟನ್ನು ಮಾಡ್ಕೊಳ್ಳೋಣ.
ನಿಮ್ಗೆ ಅರ್ಥ ಆಗಲಿ ಅಂತ ನಾನೀಗ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಂದರೆ ನನ್ನ ಪ್ರಕಾರ ಹೇಳೋದಾದ್ರೆ, ನಮ್ಮ ಈ ಕೆಲಸಕ್ಕೆ ಅಂದರೆ ಹೊಸದಾಗಿ ಕೆಲಸ ಮಾಡೋರು ಹೆಚ್ಚಿಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಈಗ ನಾವು ₹100 ಇನ್ವೆಸ್ಟ್ ಮಾಡಿದ್ರು ಕೂಡ 2 ಸ್ಯಾರಿ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು. ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಬೋದು. ಆ ₹100 ನಾವು ಇನ್ವೆಸ್ಟ್ ಮಾಡಿದ್ರೆ 2 ಸೀರೆ ಬ್ಲೌಸ್‌ಗೆ ಆಗೋಷ್ಟು ಲೈನಿಂಗು, ಫಾಲು, ಥ್ರೆಡ್ಡು ಎಲ್ಲ ನಮಗೆ ಸಿಗುತ್ತೆ. ಅದನ್ನ ನಾವು ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ರೆ ನಮಗೆ ₹800 ಬರುತ್ತೆ ಅಂತಾನೆ ಅನ್ಕೊಳ್ಳೋಣ. ಆಯಾ ಏರಿಯಾ ಮೇಲೆ ನೀವು ಎಷ್ಟು ದುಡ್ಡು ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮಿನಿಮಮ್ ₹800 ನಮಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಆ ₹800 ಆ ದಿನದ ನಮ್ಮ ಅರ್ನಿಂಗ್ಸ್ ಆಗಿರುತ್ತೆ. ಮತ್ತೆ ಅದರಲ್ಲಿ ಆ ದಿನದ ಖರ್ಚು ನೀವು ಏನೆಲ್ಲ ಮಾಡಿರ್ತೀರಾ. ₹100 ನೀವು ಅದರಲ್ಲಿ ಬಂಡವಾಳ ಹಾಕಿದ್ದೀರಾ. ಮತ್ತೆ ಆ ದಿನ ನೀವು ಏನೆಲ್ಲ ತಗೊಂಡಿದ್ದೀರಾ ಅಂದ್ರೆ ಮನೆಗೆ ಆಗಿರ್ಲಿ, ಒಂದು ತರಕಾರಿ ತಗೊಂಡಿರ್ಬೋದು, ಏನೇ ತಗೊಂಡಿರ್ಬೋದು, ಅಥವಾ ನೀವೇನಾದ್ರೂ ತಿಂಡಿ ತಿಂದಿರ್ತೀರಾ, ಟೀ ಕಾಫಿ ಕುಡ್ದಿರ್ತೀರಾ, ಆ ಥರ ಅದು ಏನೇ ಟೋಟಲ್ ನೀವು ಆ ದಿನ ಏನು ಖರ್ಚು ಮಾಡಿದ್ದೀರಾ ಅದನ್ನೆಲ್ಲ ಸೇರಿ ಖರ್ಚು ಅನ್ನೋ ಕಾಲಮಲ್ಲಿ ಬರೆದು, ಮತ್ತೆ ನೀವು ನಾಳೆ ಮಾರನೇ ದಿನಕ್ಕೆ ನಿಮ್ಗೆ ಇನ್ವೆಸ್ಟ್ಮೆಂಟ್‌ಗೂ ದುಡ್ಡು ಬೇಕಲ್ವಾ? ಎಷ್ಟು ಬೇಕು? ₹100 ಬೇಕಾ? ₹200 ಬೇಕಾ? ಅದನ್ನ ಎತ್ಕೊಂಡು ಮಿಕ್ಕಿದ್ದನ್ನ ಬರೀರಿ. ಅಂದ್ರೆ ಇಷ್ಟೆಲ್ಲ ಖರ್ಚು ಹೋದ್ರೂ ಕೂಡ ನಿಮಗೆ ₹300 ಅದರಲ್ಲಿ ಉಳಿತಾಯ ಆಗುತ್ತೆ. ಮತ್ತೆ 2ನೇ ತಾರೀಕು ಕೂಡ ನೀವು ಇನ್ವೆಸ್ಟ್ ಮಾಡ್ತೀರಾ. ಆ ದಿನ ನೀವು ₹200 ಇನ್ವೆಸ್ಟ್ ಮಾಡ್ತೀರಾ. ಆಲ್ರೆಡಿ ನೀವು ಹಿಂದಿನ ದಿನ ಹಾಕಿರುವಂಥ ₹100 ಕೂಡ ನೀವು ಎತ್ಕೊಂಡಿದ್ದೀರಾ. ಉಳಿದಿರೋ ಅಮೌಂಟನ್ನ ನೀವು ಉಳಿತಾಯದ ಕಾಲಮಲ್ಲಿ ಬರ್ದಿದ್ದೀರಾ. ₹200 ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು 4 ಸ್ಯಾರಿ ಬ್ಲೌಸನ್ನ ಕಂಪ್ಲೀಟ್ ಮಾಡ್ತೀರಾ. ನಿಮಗೆ ₹1,200 ಲಾಭ ಬರುತ್ತೆ. ಅದರಲ್ಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಉಳಿಸಿರ್ತೀರಾ ನೀವು ಬರಿಬಹುದು. ಈ ರೀತಿ ನಾವು ಲೆಕ್ಕ ಹಾಕೊಂಡಾಗ ಏನೇ ಖರ್ಚು ಮಾಡಿದ್ರು ಒಂದು ₹600, ₹700 ಅಂತೂ ನಾವು ಪ್ರತಿದಿನ ಉಳಿಸಬಹುದು. ಎಷ್ಟೇ ಖರ್ಚು ಮಾಡಿದ್ರು ಕೂಡ. ಅಂದಾಜ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವಿನ್ನೂ ಜಾಸ್ತಿ ಆದ್ರೂ ಉಳಿಸ್ಬಹುದು, ಕಡಿಮೆ ಆದ್ರೂ ಉಳಿಸ್ಬಹುದು. ₹700 ನಾವು ಪ್ರತಿದಿನ ಉಳಿಸ್ತೀವಿ ಅಂದ್ರೆ ಒಂದು ತಿಂಗಳಿಗೆ ₹21,000 ಆಗುತ್ತೆ. ಈ ಲೆಕ್ಕ ಪ್ರತಿದಿನ ಹೀಗೆ ಇರೋದಿಲ್ಲ, ನನಗೂ ಕೂಡ ಗೊತ್ತು. ಒಂದಿನ ಹೆಚ್ಚಿಗೆ ಇರುತ್ತೆ, ಒಂದಿನ ಕಡಿಮೆ ಇರುತ್ತೆ. ಸರಿ, ಹಾಗಿದ್ರೆ ₹500 ಉಳಿಸ್ತೀವಿ ಅಂತಾನೆ ಇಟ್ಕೊಳ್ಳೋಣ. ನಮ್ಮ ಖರ್ಚೆಲ್ಲ ಕಳೆದು ಪ್ರತಿದಿನ ನಾವು ಮಿನಿಮಮ್ ₹500 ಉಳಿಸ್ತೀವಿ ಅಂತಾನೆ ಇಟ್ಕೊಳ್ಳೋಣ. ಆ ರೀತಿ ನಾವು ₹500 ಉಳಿಸಿದ್ರು ಕೂಡ ತಿಂಗಳಿಗೆ ₹15,000 ಆಗುತ್ತೆ. ಆ ಒಂದು ₹15,000ಯಲ್ಲಿ ನಮ್ಮ ಕಮಿಟ್ಮೆಂಟು, ಬೇರೆ ರೀತಿ ಕಮಿಟ್ಮೆಂಟ್‌ಗಳು ಏನೇನಿರುತ್ತೆ, ಮನೆ ಬಾಡಿಗೆ ಆಗಿರ್ಲಿ, ಅಥವಾ ನಮ್ಮ ಶಾಪ್ ಬಾಡಿಗೆ ಆಗಿರ್ಲಿ, ಲೈಟ್ ಬಿಲ್‌ಗಳು, ನೀರ್ ಬಿಲ್‌ಗಳು, ಮತ್ತೆ ಬೇರೆ ಬೇರೆ ರೀತಿ ನೀವು ಏನು ಕಮಿಟ್ಮೆಂಟ್ ಇಟ್ಕೊಂಡಿದ್ದೀರಾ ಅದನ್ನ ಲೆಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಒಟ್ಟಿಗೆ ದುಡ್ಡು ಸೇರಿಸಿಟ್ಟಾಗ ನಮಗೆ ಒಂದು ರೀತಿ ತಿಂಗಳಿಗೆ ಸಂಬಳ ಬರೋ ರೀತಿ ನಮ್ಮ ದುಡ್ಡು ಒಂದು ಕಡೆ ಸೇರಿಸಿ ನಾವು ಇಟ್ಟಿರ್ತೀವಿ. ಅದರಲ್ಲಿ ನಮ್ಮ ಖರ್ಚು ಹೇಗಿರಬೇಕು ಗೊತ್ತಾ? ಈಗ ನಾವು ತಿಂಗಳಿಗೆ ₹15,000 ಉಳಿಸ್ತೀವಿ ಅಂತ ಅಂದ್ರೆ ಒಂದು ₹12,000 ಅಷ್ಟೇ ನಮ್ಮ ಕಮಿಟ್ಮೆಂಟ್ ಇರಬೇಕು. ಆ ₹3,000 ನಂದಲ್ಲ ಅಂತ ಹೇಳಿ ನಾವು ಒಂದ್ ಕಡೆ ಫಸ್ಟ್ ತೆಗೆದಿಡಬೇಕು. ಇನ್ನು ₹12,000ಯಲ್ಲಿ ನಮ್ಮ ತಿಂಗಳ ಒಂದು ಬಜೆಟ್ ಏನಿರುತ್ತೆ ಅದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಥವಾ ನೀವು ಒಂದು ₹10,000ನೇ ಉಳಿಸ್ತೀರಾ ಅನ್ಕೊಳ್ಳಿ. ಮನೇಲಿ ಕೆಲಸ ಮಾಡೋರಾಗಿರ್ಲಿ, ಅಥವಾ ಹೊಸದಾಗಿ ನೀವು ಅಂಗಡಿ ಇಟ್ಟಿದ್ದೀರಾ, ಅಷ್ಟೊಂದೇನು ಬಿಸ್ನೆಸ್ ಆಗ್ತಿಲ್ಲ ಅಂತ ಅಂದ್ರೂ ಕೂಡ ಹೇಗೆ ಮಾಡಿದ್ರೂ ನಾವು ತಿಂಗಳಿಗೆ 10, 15, ₹20,000 ಖಂಡಿತವಾಗ್ಲೂ ನಾವು ದುಡಿಬಹುದು. ನೀವು ಒಂದು 3 ತಿಂಗಳು ಈ ರೀತಿ ಲೆಕ್ಕನ ಮೇಂಟೈನ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದುಡಿತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ನೀವು ಹತ್ತೇ ₹1,000 ದುಡಿಯೋದು ಅಂತ ಅಂದ್ರೂ ಕೂಡ ಅದರಲ್ಲಿ ₹7,000 ಮಾತ್ರ ನಿಮ್ಮ ಕಮಿಟ್ಮೆಂಟ್ ಇಟ್ಕೊಳ್ಳಿ. ಪೂರ್ತಿ ₹10,000ಗೂ ನಿಮ್ಮ ಕಮಿಟ್ಮೆಂಟ್ ಇಟ್ಕೋಬೇಡಿ. ಎಮರ್ಜೆನ್ಸಿ ಅಂತ ಯಾವಾಗ್ಲೂ 2ರಿಂದ 3,000 ಅಥವಾ ₹5,000 ದುಡ್ಡು ನಮ್ಮ ಹತ್ರ ಇರಲೇಬೇಕು. ಈ ₹3,000 ನೀವು ಏನು ಎತ್ತಿಟ್ಟಿರ್ತೀರಾ ಅದು ಮುಂದಿನ ತಿಂಗಳಿಗೆ ನಿಮ್ಗೆ ಅಕಸ್ಮಾತ್ ಬಿಸ್ನೆಸ್ ಕಡಿಮೆ ಆಗೋದ್ರೂ ಕೂಡ ನಿಮ್ಮ ಇನ್ವೆಸ್ಟ್‌ಮೆಂಟ್‌ಗೆ ಆ ದುಡ್ಡು ಯೂಸ್ ಆಗುತ್ತೆ, ಅಥವಾ ಬೇರೆ ಬೇರೆ ಕೆಲಸಗಳಿಗೆ ನಿಮ್ಗೆ ಯೂಸ್ ಆಗುತ್ತೆ. ಇದೇ ರೀತಿ ಪ್ರತಿ ತಿಂಗಳು ₹2ರಿಂದ ₹3,000 ನಾವು ನಮ್ದಲ್ಲ ಅಂತ ಹೇಳಿ ಒಂದ್ ಕಡೆ ತೆಗೆದಿಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಒಂದು ಅಮೌಂಟು ಕೂಡ ಒಳ್ಳೆ ಸಮಯದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ನಾವು ಮನೆಗೆ ಬಂದ ತಕ್ಷಣ ಲೆಕ್ಕ ಬರೀಬೇಕು, ಅಥವಾ ನಿಮ್ಮ ಅಂಗಡಿಗಳಲ್ಲೇ ನೀವು ಲೆಕ್ಕದ ಬುಕ್ ಇಟ್ಕೊಂಡು ಅಲ್ಲೇ ಬರೀತೀರಾ ಅಂದರೆ ಅದನ್ನು ಕೂಡ ಮಾಡಬಹುದು. ಅಂಗಡಿ ಇಟ್ಕೊಂಡು ಕೆಲಸ ಮಾಡೋರು ಮಾತ್ರ ಅಲ್ಲ, ಮನೆಯಲ್ಲಿ ಸ್ಟಿಚಿಂಗ್ ಕೆಲಸ ಮಾಡೋರು ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಲಾಸನ್ನು ಮಾತೇ ಇರೋದಿಲ್ಲ. ಆರಾಮಾಗಿ ನೀವು ಮಂತ್ ಎಂಡಲ್ಲಿ ನೀವು ಎಷ್ಟು ಸಂಪಾದನೆ ಮಾಡಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ, ಮತ್ತು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ, ಖಂಡಿತ ನಿಮ್ಗೆ ಅದೆಲ್ಲ ಕೂಡ ಪಕ್ಕಾ ಲೆಕ್ಕ ಸಿಕ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಷ್ಟಪಟ್ಟು ದುಡಿತೀವಿ, ಒಂದೊಂದು ರೂಪಾಯಿಗೂ ಕೂಡ ನಾವು ಲೆಕ್ಕ ಇಟ್ಕೋಬೇಕು. ಆಗ್ಲೇ ನಾವು ದುಡಿದಿರುವಂಥ ದುಡ್ಡಿಗೆ ಒಂದು ಬೆಲೆ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಪ್ರಕಾರ ಹೇಳೋದಾದರೆ, ಹೊಸದಾಗಿ ಕೆಲಸ ಪ್ರಾರಂಭ ಮಾಡ್ತಾ ಇರೋರು ಹೆಚ್ಚಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಪ್ರತಿದಿನ ದುಡಿತಾ ಇದ್ದೀವಿ, ನಮಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಈ ಲೋನ್ಗಳಿಗೆ ಸಿಕ್ಕಾಕೊಳ್ಳೋಕೆ ಹೋಗಬಾರ್ದು. ಅದರಲ್ಲೂ ಹೆಣ್ಮಕ್ಳಂತೂ ಈ ಸಂಘಗಳಲ್ಲಿ ದುಡ್ಡು ತಗೊಳ್ಳೋದಿದೆಯಲ್ಲ, ತುಂಬಾನೇ ತಪ್ಪು. ಒಂದು ರೀತಿ ನೆಗೆಟಿವಿಟಿ ಅಂತಾನೆ ಹೇಳ್ಬೋದು. ತೀರಾ ಅವಶ್ಯಕತೆ ಇದೆ ಅಂದರೆ ತಗೊಳ್ಳಿ, ಸುಮ್ಮನೆ ತಗೊಳ್ಳೋದು, ಅಯ್ಯೋ ವಾರಕ್ಕೆ ಇಷ್ಟಿಷ್ಟು ತಾನೇ ಕಟ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡೋಕೆ ಹೋಗಬೇಡಿ. ಇದು ಒಂದು ರೀತಿ ಚಕ್ರವ್ಯೂಹ ಇದ್ದಾಗೆ. ಒಂದು ಸಲ ಅದರೊಳಗಡೆ ಸಿಕ್ಕಾಕೊಳ್ತೀವಿ, ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವರು ಬುದ್ಧಿವಂತಿಕೆಯಿಂದ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ. ಆದರೆ ಕೆಲವ್ರು ಮಾತ್ರ ನೀವು ನೋಡಿರಬಹುದು, ಎಷ್ಟೇ ಸಂಘಗಳಲ್ಲಿ ಸಾಲ ತಗೊಂಡ್ರು ಕೂಡ ಒಂದು ಚೂರು ಅಭಿವೃದ್ಧಿ ಅನ್ನೋದು ಆಗೋದೇ ಇಲ್ಲ. ಇನ್ನು ಸಾಲಕ್ಕೆ ಸಾಲ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಬಿಟ್ರೆ, ಅವರು ಅದರಿಂದ ಯಾವುದೇ ರೀತಿ ಪ್ರಯೋಜನನೂ ಕೂಡ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ರೀತಿ ಸಾಲಗಳು ಇಲ್ಲ, ಲೋನ್ಗಳಾಗಿರಲಿ, ಬೇರೆ ಬೇರೆ ರೀತಿ ಕಮಿಟ್ಮೆಂಟ್‌ಗೆ ಸಿಕ್ಕಾಕೊಂಡಿಲ್ಲ ಅಂದ್ರೆ, ನಾವು ಪ್ರತಿದಿನ 100-200 ರೂಪಾಯಿ ದುಡಿದ್ರೂ ಕೂಡ ಅದರಲ್ಲೂ ಉಳಿತಾಯ ಮಾಡಿಕೊಂಡು ನೆಮ್ಮದಿಯಾಗಿ ಇರಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ತುಂಬ ಜನ ಟೈಲರಿಂಗ್ ಮೆಟೀರಿಯಲ್‌ನ ಇನ್‌ಸ್ಟಾಲ್‌ಮೆಂಟಲ್ಲಿ ಅಂಗಡಿಗಳಿಗೆ ಹಾಕಿಸ್ಕೊಳ್ತಾ ಇರ್ತಾರೆ. ಜೊತೆಗೆ ಲೈನಿಂಗ್ ಅಂಗಡಿಗಳಲ್ಲಿ ಅವ್ರಿಗೆ ಅವತ್ತಿಗೆ ಏನೇನು ಬೇಕೋ ಐಟಮ್‌ಗಳು ಅದನ್ನ ಸಾಲವಾಗಿ ತಗೊಳ್ಳೋದು, ವಾರಕ್ಕೊಂದ್ಸಲನೋ, ತಿಂಗಳಿಗೊಂದ್ಸಲನೋ ದುಡ್ಡನ್ನ ಕೊಡೋದು. ಈ ರೀತಿ ಕೂಡ ಮಾಡ್ತಾ ಇರ್ತೀರಾ. ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಅವತ್ತಿನ ದಿನಕ್ಕೆ ನಿಮಗೆ ಏನು ಬೇಕೋ ಅದಷ್ಟನ್ನ ತಗೊಂಡು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗ ನಮಗೆ ನಾಳೆ ನಾವು ಯಾವ ಬ್ಲೌಸ್ ಕೊಡಬೇಕು ಅಥವಾ ಯಾವ ಡ್ರೆಸ್ ಕೊಡಬೇಕು ಅದು ನಮಗೆ ಗೊತ್ತಿರುತ್ತೆ ಅಲ್ವಾ, ಅಥವಾ ಈ ವಾರದಲ್ಲಿ ನಾವು ಯಾವ್ಯಾವ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ನಾವು ಡೆಲಿವರಿ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಅದನ್ನು ನೀಟಾಗಿ ಮಾಡಿಟ್ಕೊಳ್ಳಿ. ಸುಮ್ಮನೆ ಎಲ್ಲದಕ್ಕೂ ನಾವು ಇನ್ವೆಸ್ಟ್ ಮಾಡಿಕೊಂಡು ಎಲ್ಲದಕ್ಕೂ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿ ನಾವು ಸ್ಟಾಕ್ ಮಾಡೋದಕ್ಕಿಂತ ನಾವು ಈ ವಾರದಲ್ಲಿ ಯಾವ್ಯಾವ ಬಟ್ಟೆಗಳನ್ನ ನಾವು ಕಸ್ಟಮರ್ಗೆ ಕೊಡಬೇಕು, ಸ್ಟಿಚಿಂಗ್ ಮಾಡಿ ಕೊಡಬೇಕು ಅನ್ನೋದನ್ನ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಆಗೇನಾಗುತ್ತೆ, ನಾವು ದುಡ್ಡು ರೊಟೇಷನ್ ಆಗ್ತಾ ಇರುತ್ತೆ. ನಾವು ಈ ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಆ ಕಡೆಯಿಂದ ನಮಗೆ ದುಡ್ಡು ಬರ್ತಾ ಇರುತ್ತೆ. ಸುಮ್ಮನೆ ನಮಗೆ ಬಟ್ಟೆ ಬರ್ತಾ ಇದೆ ಅಂತ ಹೇಳಿ ಎಲ್ಲನೂ ಸ್ಟಿಚ್ ಮಾಡಿ ದಯವಿಟ್ಟು ಸ್ಟಾಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೇಳ್ತೀನಿ, ಕೆಲವರಂತೂ ವರ್ಷಾನ್ಗಟ್ಲೆ ಆದ್ರೂ ಬಂದು ಬಟ್ಟೆಗಳನ್ನ ತಗೊಳ್ಳೋದೇ ಇಲ್ಲ. ನಮ್ಮ ಅಂಗಡಿಲೂ ಕೂಡ ಅಷ್ಟೇ ಸ್ಟಾಕ್ ಇರುತ್ತೆ. ಆ ಥರ 2 ವರ್ಷ 3 ವರ್ಷ ಇಟ್ಟು ನೋಡ್ತೀನಿ, ಬರಲಿಲ್ಲ ಅಂದರೆ ಅದನ್ನು ಬೇರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ತಗೊಳ್ಳೋರಿದ್ರೆ ತಗೊಳ್ತಾರೆ, ಇಲ್ಲಾಂದರೆ ಸುಮ್ಮನೆ ಹಾಗೆ ಯಾರಾದರೂ ಹಾಕ್ಕೊಳ್ಳೋರಿದ್ರೆ ಕೊಟ್ಬಿಡ್ತೀನಿ. ಈ ಥರ ತುಂಬ ಅಂಗಡಿಗಳಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅಂಗಡಿಗಳಲ್ಲೇ ಈ ರೀತಿ ಮಾಡ್ತಾರೆ ಅಂದರೆ ಇನ್ನು ಮನೆಗಳಲ್ಲಂತೂ ಕೇಳೋ ಹಾಗೆ ಇಲ್ಲ. ಮನೇಲಿ ಸ್ಟಿಚ್ ಮಾಡೋರಿಗೆ ಸರಿಯಾಗಿ ದುಡ್ಡು ಕೂಡ ಕೊಡೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಮೊದಲು ಅಡ್ವಾನ್ಸ್ಗಳನ್ನ ತೊಗೊಳೋದಕ್ಕೆ ಶುರು ಮಾಡಿ. ಮುಜುಗರ ಆಗುತ್ತೆ ಕೇಳೋದಕ್ಕೆ, ಆ ಥರ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಬಾಯ್ಬಿಟ್ಟು ಕೇಳಿ ನೀವು ಅಡ್ವಾನ್ಸ್ ದುಡ್ಡನ್ನು ತೊಗೊಳ್ಳಿ. ಅದು ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಆಗುತ್ತೆ, ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನಾನೀಗ ಹೇಳಿದಂಥ ಮನಿ ಸೇವಿಂಗ್ಸ್ ಟಿಪ್ಸು ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರಳವಾದ ವಿಧಾನ ಅಂತಲೇ ಹೇಳ್ಬೋದು, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಬೋದು. ಈ ರೀತಿ ಲೆಕ್ಕ ಬರೆಯೋದು, ಇದನ್ನೆಲ್ಲ ಲೆಕ್ಕಾಚಾರವಾಗಿ ಖರ್ಚು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ನಮ್ಗಿದೆಲ್ಲ ಆಗೋದಿಲ್ಲ ಅಂತ ಅನ್ನೋರು ಕೂಡ ಇನ್ನೊಂದು ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ. ಪ್ರತಿದಿನ ನೀವೇನ್ ದುಡಿತೀರೋ ಆ ದುಡ್ಡಲ್ಲಿ ಬರೋ ಅಂತ 500 ರೂಪಾಯಿ ನೋಟ್ಗಳನ್ನ ಮಾತ್ರ ಸಪ್ರೇಟ್ ಆಗಿ ತೆಗೆದಿಟ್ಬಿಟ್ಟು ಅದನ್ನ ಖರ್ಚು ಮಾಡಬೇಡಿ. 100, 200, 50 ಈ ರೀತಿ ಏನ್ ಬರುತ್ತೋ ಅದನ್ನ ನಿಮ್ಮ ಪ್ರತಿದಿನದ ಖರ್ಚುಗಳಿಗೆ ನೀವು ಯೂಸ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ 500 ರೂಪಾಯಿ ನೋಟ್ಗಳನ್ನ ನಾವು ಖರ್ಚು ಮಾಡದೆ ಹಾಗೆ ಎತ್ತಿಡೋದ್ರಿಂದ ಅದು ಕೂಡ ತಿಂಗಳ ಕೊನೆಯಲ್ಲಿ ನಿಮಗೆ ಲೆಕ್ಕ ಸಿಗುತ್ತೆ. ಜೊತೆಗೆ ಈಗ ನೀವು ಏನೇನು ಖರ್ಚು ಬೇಕು ನಿಮಗೆ ತಿಂಗಳಿಗೆ, ನೀವು ಯಾವ್ದಾದ್ರು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಬಾಡಿಗೆ ಕಟ್ಟಬೇಕಾ, ಅಥವಾ ನೀವು ಬೇರೆ ಬೇರೆ ಯಾವ್ಯಾವ್ದು ನಿಮ್ಮ ಕಮಿಟ್ಮೆಂಟ್ಗಳಿದೆ, ಆ ದುಡ್ಡು ಸೇರಿದ ತಕ್ಷಣ ಈಗ ಮೊದಲನೇದಾಗಿ ಒಂದು ಬಾಡಿಗೆಗೆ ಅಂತ ಒಂದು 5,000 ರೂಪಾಯಿ ಬೇಕಾ, 5,000 ರೂಪಾಯಿ ನಿಮ್ ದುಡ್ಡು ಸೇರಿದ ತಕ್ಷಣ ಅದನ್ನ ಒಂದ್ ಕಡೆ ಎತ್ತಿಟ್ಬಿಡಿ. ಮತ್ತೆ ಒಂದು ವಾಟರ್ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು ಅಥವಾ ಮಕ್ಕಳ ಫೀಸು, ನೀವ್ ಏನು ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿದ್ದೀರಾ ಅದರದ್ದು ಅಮೌಂಟ್ ಸೇರಿದ ತಕ್ಷಣ ಅದನ್ನ ಒಂದ್ ಕಡೆ ಸಪರೇಟ್ ಆಗಿ ಎತ್ತಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನ ಮುಟ್ಟಬಾರ್ದು. ಈ ರೀತಿ ನಾವು ಒಂದು ಲೆಕ್ಕಾಚಾರವಾಗಿ ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ದುಡ್ಡಿರುತ್ತೆ. ಯಾವುದೇ ರೀತಿಯ ಸಾಲಗಳನ್ನ ತಿಂಗಳ ಕೊನೆಯಲ್ಲಿ ಮಾಡುವಂತ ಅವಶ್ಯಕತೆ ಬರೋದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಕೂಡ ಒಂದು ಒಳ್ಳೆ ಸರಳವಾದ ವಿಧಾನ. ನಾನು ಈ ಟಿಪ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ, ಜೊತೆಗೆ ಲೆಕ್ಕ ಕೂಡ ಬರಿತೀನಿ. ಒಂದೊಂದ್ಸಲ ಸ್ಕಿಪ್ ಆಗುತ್ತೆ, ಸ್ವಲ್ಪ ಸೋಮಾರಿತನ. ಹಾಗಾಗಿ ಈ ರೀತಿ 500 ರೂಪಾಯಿ ನೋಟ್ಗಳನ್ನ ಸಪರೇಟ್ ಆಗಿ ಎತ್ತಿಟ್ಬಿಡ್ತೀನಿ. 100, 200 ರೂಪಾಯಿ ಬರೋದನ್ನ ನಾನು ಖರ್ಚು ಮಾಡ್ಕೊಳ್ತಾ ಹೋಗ್ತೀನಿ. ಆದ್ರೆ ಲೆಕ್ಕನೂ ಕೂಡ ಅದ್ರ ಜೊತೆಗೆ ಬರೆಯೋದಂತೂ ನಾನು ಮಿಸ್ ಮಾಡೋದೇ ಇಲ್ಲ, ಅದನ್ನು ಕೂಡ ಮಾಡ್ತೀನಿ. ಈ ರೀತಿ ನಾವು 500 ರೂಪಾಯಿ ನೋಟ್ಗಳನ್ನ ಎತ್ತಿಡೋದ್ರಿಂದನೂ ಕೂಡ ನಮಗೆ ತಿಂಗಳ ಕೊನೆಯಲ್ಲಿ ಲೆಕ್ಕ ಸಿಗುತ್ತೆ, ಇಷ್ಟು ದುಡ್ಡು ನಾನು ಈ ತಿಂಗಳು ದುಡ್ದಿದ್ದೀನಿ ಅಂತ. ಒಂದ್ ವೇಳೆ ನಮಗೆ ಖರ್ಚು ಮಾಡಿರೋದು ಲೆಕ್ಕ ಸಿಗ್ಲಿಲ್ಲ ಅಂದ್ರೂ ಕೂಡ ನಾವು ಎತ್ತಿಟ್ಟಿರೋ ದುಡ್ಡು ನಮಗೆ ಲೆಕ್ಕ ಸಿಗುತ್ತೆ. ಅದರಲ್ಲಿ ನಮ್ಮ ತಿಂಗಳ ಖರ್ಚು ಏನೇನಿದೆ ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ನಮಗೆ ನಾವೇ ಈ ರೀತಿ ಒಂದು ನಿಯಮಗಳನ್ನ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ, ದುಡ್ದಿರುವಂಥ ದುಡ್ಡನ್ನು ನಾವು ಸೇವಿಂಗ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಲಾಸ್ ಅಂತ ಆಗೋದೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ದುಡ್ಡನ್ನು ಉಳಿಸ್ಬೋದು, ನಮ್ಮ ಕಮಿಟ್ಮೆಂಟ್ಗಳನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ತುಂಬ ಜನ ಮಾಡೋ ತಪ್ಪಿದ್ದೇನೆ, ಅವತ್ತಿನ ದುಡ್ಡು ಅವತ್ತೇ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಂತ್ ಎಂಡಲ್ಲಿ ಅವರವರ ಕಮಿಟ್ಮೆಂಟ್ಗಳಿಗೆ ಬೇರೆ ಕಡೆ ಸಾಲ ಮಾಡ್ತಾ ಇರ್ತಾರೆ. ನೋಡೋರಿಗೆ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ ಅಂತ ಅನ್ಸುತ್ತೆ, ಅದರ ಒಳಗಡೆ ಮಾತ್ರ ಸಾಲ ಬೆಟ್ಟದ ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ತಪ್ಪುಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾವು 100 ರೂಪಾಯಿ ದುಡಿಲಿ, 200 ರೂಪಾಯಿ ದುಡಿಲಿ, ಅದಕ್ಕೆ ತಕ್ಕಂಗೆ ಖರ್ಚು ಮಾಡಬೇಕು, ಅದಕ್ಕೆ ತಕ್ಕಂಗೆ ದುಡ್ಡನ್ನು ಉಳಿತಾಯ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?